ಚಿಂತೆಗೂ ಹಾಗೂ ಚಿತೆಗೂ ಕೇವಲ ಸೊನ್ನೆಯ ವ್ಯತ್ಯಾಸವಿದ್ದರೂ ಕೂಡ ಅವುಗಳ ಕಾರ್ಯಗಳಲ್ಲಿ ಅಜಗಜಾಂತರವಿದೆ. ಚಿತೆ ಸತ್ತವರನ್ನು ಸುಟ್ಟರೆ ಚಿಂತೆ ಬದುಕಿರುವವರನ್ನು ಸುಡುತ್ತದೆ. ಚಿಂತೆಯನ್ನು ಮರೆಯುವುದಕ್ಕಾಗಿ ಇನ್ನಿಲ್ಲದ ವ್ಯಸನಗಳಿಗೆ ಬಲಿಯಾಗಿ ಅಕಾಲ ಮರಣಕ್ಕೆ ತುತ್ತಾಗುತ್ತಾನೆ. ಮನಸ್ಸಿನಲ್ಲಿ ಹುಟ್ಟಿ ಭಾವದಲ್ಲಿ ಬೆಳೆಯುವ ಈ ಚಿಂತೆ ಎಲ್ಲ ವಯೋಮಾನದವರನ್ನು ಆಕ್ರಮಿಸಿಕೊಳ್ಳಬಲ್ಲದು. ಅಶಾಂತರಿಗೆ ಸುಖವೆಲ್ಲಿಯದು. ಚಿಂತೆ ಮನುಷ್ಯನ ನೆಮ್ಮದಿ ಹಾಗೂ ಸುಖವನ್ನು ಹಾಳು ಮಾಡುವುದಲ್ಲದೆ ಮನುಷ್ಯನನ್ನೇ ಹೇಳ ಹೆಸರಿಲ್ಲದಂತಾಗಿಸುತ್ತದೆ. ಚಿಂತೆಗಳಿಂದ ಆವೃತರಾದವರು ಸುಪ್ರತಿಗೆಯಲ್ಲೂ ಸುಖವಾಗಿ ನಿದ್ರಿಸಲಾರರು. ಚಿಂತೆಯಿಲ್ಲದವರು ಸಂತೆಯಲ್ಲೂ ಕೂಡ ನಿದ್ರಿಸುವರು. ಇದು ಎಲ್ಲರಿಗೂ ಅನುಭವಕ್ಕೆ ಬಂದಿರುವ ಮಾತು. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಹೀಗೆ ಚಿಂತೆಗಳ ಕಂತೆ ಬೆಳೆಯುತ್ತಲೇ ಹೋಗುತ್ತದೆ. ಎನ್ನುವ ಚಿಂತೆಗಳನ್ನು ಕಡಿಮೆ ಮಾಡಿಕೊಂಡು ದೇವರ ಚಿಂತೆ ಮಾಡಬೇಕು. ಚಿಂತೆ ಏತಕೋ ಬಯಲಭ್ರಾಂತಿ ಏತಕೋ ಎನ್ನುವ ಅನುಭಾವಿಗಳು ಚಿಂತೆ ಎಂಬುದು ಭ್ರಾಂತಿ, ಅದರಿಂದ ಮುಕ್ತನಾಗಬೇಕೆನ್ನುತ್ತಾರೆ. ಬದುಕು ಎಂದ ಮೇಲೆ ಚಿಂತೆಗಳು ಇದ್ದೇ ಇರುತ್ತವೆ. ಅವುಗಳನ್ನು ಎದುರಿಸಿ ನಿಲ್ಲಬೇಕು. ದೇವರನ್ನು ಆಶ್ರಯಿಸಿ ಚಿಂತೆ ಭ್ರಾಂತಿಗಳಿಂದ ಮುಕ್ತನಾಗಬೇಕು. ಆದ್ದರಿಂದ ಚಿಂತೆಗಳನ್ನು ಚಿತೆಗೆ ಹಾಕಿ ನಿಶ್ಚಿಂತರಾಗಿ ಸದಾ ದೇವರ ಸ್ಮರಣೆಯನ್ನು ರೂಢಿಸಿಕೊಳ್ಳಬೇಕು.